ಮಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದಲು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ದಕ್ಷಿಣ ಗಂಗೆ ಎಂದು ಹೆಸರಾಗಿರುವ ಕಾವೇರಿ ಕರ್ನಾಟಕದ ಜೀವನದಿ. ಕಾವೇರಿಯನ್ನು ಬೆಳ್ಳನೆಯ ಕಾವೇರಿ, ಬಳುಕುತ್ತಾ ಬಾರಮ್ಮ ಎಂದು ಕವಿಗಳು ಪ್ರೀತಿಯಿಂದ ಕರೆದಿದ್ದಾರೆ. ಪ್ರಕೃತಿಯ ರಮ್ಯ ತಾಣವಾದ ಕೊಡಗಿನ ತಲಕಾವೇರಿ ಕಾವೇರಿಯ ತವರು. ಕೊಡವರ ಕುಲದೇವತೆ ಕಾವೇರಿ. ಕಾವೇರಿಯ ತೀರ್ಥೋದ್ಭವದ ಸಂದರ್ಭ ಕೊಡವರಿಗೆ ಸಡಗರ ಸಂಭ್ರಮದ ಹಬ್ಬ. ತುಲಾ ಸಂಕ್ರಮಣದಂದು ಕೊಡವರ ಮನೆ ಮನೆಗಳಲ್ಲಿ ಮಾಡುವ ಕಾವೇರಿ ತಾಯಿಯ ಪೂಜೆಯೇ ಕಣಿಪೂಜೆ. ಈ ಸಂದರ್ಭದಲ್ಲಿ ಕಾವೇರಿ ತಾಯಿ ತೋಟ, ಮನೆ, ಗದ್ದೆ, ಹೊಲಗಳನ್ನು ಸಂದರ್ಶಿಸುತ್ತಾಳೆ ಎಂಬುದು ಕೊಡವರ ನಂಬಿಕೆ. ರಮ್ಯ ಸುಂದರ ನಿಸರ್ಗ, ಎತ್ತ ನೋಡಿದ ರತ್ತ ಹಸಿರು, ಸುತ್ತಲೂ ತಲೆ ಎತ್ತಿ ನಿಂತ ಬೆಟ್ಟಗಳ ಸಾಲು ಸಾಲು, ಅಲ್ಲಲ್ಲಿ ಹಾಲು ಸುರಿದಂತೆ ಧುಮ್ಮಿಕ್ಕುವ ಝರಿಗಳು. ಕಲಕಲ ಶಬ್ದ ಮಾಡುತ್ತಾ ಹರಿವ ನದಿ ನಯನ ಮನೋಹರ. ಹಿಡಿಯಾಗಿ ಹರಿವ ಕಾವೇರಿ ಮುಂದೆ ಹರಿದಂತೆ ವಿಶಾಲ ಬಯಲಿಗೆ ಬಂದು ಧೀರ ಗಂಭೀರಿಯಾಗಿ ಹರಿಯುತ್ತಾಳೆ. ಜಗತ್ತಿನ ಜಂಜಾಟವನ್ನೆಲ್ಲ ಮರೆತು ಪ್ರಕೃತಿಯೊಡನೆ ಶುದ್ಧ ಮನಸ್ಸಿನಿಂದ ನಲಿಯುವ ಅವಕಾಶ ಕೊಡಗಿನಲ್ಲಿ ದೊರೆಯುತ್ತದೆ. ಈ ನಿಸರ್ಗದ ಮಡಿಲಲ್ಲಿ ಹರಿವ ಕಾವೇರಿ ತಾಯಿಯ ತೀರ್ಥೋದ್ಭವ ತುಲಾ ಸಂಕ್ರಮಣದಂದು. ತೀರ್ಥೋದ್ಭವದ ಮಾರನೆಯ ದಿನ ನಡೆಯುವ ಕಣಿಪೂಜೆ ಕೊಡವರ ವಿಶಿಷ್ಟ ಆಚರಣೆ. ಕೊಡಗಿನಾದ್ಯಂತ ತಮ್ಮ ತಮ್ಮ ಮನೆಗಳಲ್ಲಿ ಈ ಕಣಿಪೂಜೆಯನ್ನು ತುಂಬ ಭಕ್ತಿ, ಶ್ರದ್ಧೆ, ಸಂಭ್ರಮಗಳಿಂದ ಆಚರಿಸುತ್ತಾರೆ. ಪೂಜೆಯ ದಿನ ಬೆಳಗಿನ ಜಾವಕ್ಕೆ ಮನೆಯವರೆಲ್ಲ ಸೇರುತ್ತಾರೆ. ರೇಷ್ಮೆ ವಸ್ತ್ರದಲ್ಲಿ ಸುತ್ತಿದ ಸೌತೆಕಾಯಿಯನ್ನು ಕಾವೇರಿಯ ಪ್ರತಿರೂಪವಾಗಿ ಕೂರಿಸಿ ಅದಕ್ಕೆ ವಿವಿಧ ಆಭರಣಗಳನ್ನೆಲ್ಲ ತೊಡಿಸಿ ಅಲಂಕರಿಸುವರು. ಮಾಯತ್ತ ದೇವಿ ರಾಮಮ್ಮಯ್ಯ ತಾಟ ನೀ ಎಲ್ಲಿಂಜ ಬಂದೋರೆ ಮಾಯತ್ತ ದೇವಿ ರಾಮಮ್ಮಯ್ಯ. ತಳಿಯ ತಕ್ಕ ಬಳಕ್ಕಿಗೆ ಅಂದರೆ ತೂಗುದೀಪಕ್ಕೆ ಮನೆಯವರೆಲ್ಲ ಅಕ್ಕಿಯನ್ನು ಹಾಕಿ ಪ್ರೋಕ್ಷಿಸುತ್ತಾರೆ. ಕಾವೇರಿ ಕುಳಿಪದು ಬಹುಪುಣ್ಯ ಅಂದ್ ಕೂಡಲ ತ್ರಿವೇಣಿ ಸಂಗಮತಿಲಂದ್ ದೇವಿಯಳ ಬೋಡಿತು ಕುಲ್ಚತೇಂಗಂದ್ ಸತ್ತಪ್ಪ ಅಂಗ್ ಬೆಚ್ಚಿ ಪಿಂಡಂದ್ ರಕ್ಷಕ ದೇವಾಲ ತಾಬೋಡಿ ಬಂದ್
சிங்கத்தொலை யாரடா சங்கிரமண தந்து ಕಾವೇರಿ ಕುಳಿಪದು ಬಹುಪುಣ್ಯ ಅಂದು. ಕಿರಿಯರು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ. ತಾಳಡುತ್ತಿ ತಮ್ಮ ಆಡಮ್ಮಯ್ಯ ತಾಳಗೊಂಡು ಅಮ್ಮ ಬಾರಮ್ಮಯ್ಯ ತಾಳಡುತ್ತಿ ತಮ್ಮ ಆಡಮ್ಮಯ್ಯ ಜಣಿ ಜಣಿ ಸದ್ದನ ಮಾಡಮ್ಮಯ್ಯ ಪುತ್ತರಿ ನಮ್ಮೇರ ಆಟಮ್ಮಯ್ಯ ತಾಳಗೊಂಡು ಅಮ್ಮ ಬಾರಮ್ಮಯ್ಯ ತಾಳಡುತ್ತಿ ತಮ್ಮ ಆಡಮ್ಮಯ್ಯ. ಮನೆಯಲ್ಲಿ ಮಾಡಿದ ದೋಸೆ ಮತ್ತು ಮಾಂಸವನ್ನು ಬೊಂಬಿನಲ್ಲಿ ಮಾಡಿದ ಕತ್ತರಿಯ ರೂಪದ ಅಟ್ಟಣೆಯ ಮೇಲೆ ಎಡೆಯಾಗಿ ಇಡುವರು. ಕಾವೇರಿ ತಾಯಿ ಸಮೃದ್ಧ ಫಸಲನ್ನು ಕೊಟ್ಟು ಕಾಪಾಡಬೇಕೆಂಬುದು ಈ ಪೂಜೆಯ ಉದ್ದೇಶ. ದೊಡ್ಡಾಟ, ಬಯಲಾಟ, ಸಣ್ಣಾಟ, ಯಕ್ಷಗಾನ, ಶ್ರೀಕೃಷ್ಣ ಪಾರಿಜಾತ ಮುಂತಾದ ನಾಟಕದ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಕಂಪ್ನಿ ನಾಟಕದಲ್ಲೇ ಆಗಲಿ ಅಥವಾ ಹಳ್ಳಿಗಳಲ್ಲಿ ಆಡೋ ನಾಟಕದಲ್ಲೇ ಆಗಲಿ ದೊಡ್ಡ ದೊಡ್ಡ ಪರದೆಗಳು, ಭವ್ಯವಾದ ವೇಷಭೂಷಣಗಳು, 10-20 ಪಾತ್ರಧಾರಿಗಳು ಇವೆಲ್ಲ ಸರ್ವೇ ಸಾಮಾನ್ಯ. ಇಂತಹ ಯಾವುದೇ ಅಬ್ಬರವಿಲ್ಲದೆ ಅತ್ಯಂತ ಸರಳ ರೀತಿಯಲ್ಲಿ ಕಥನ ಕಾವ್ಯಗಳನ್ನು ಜನಪದರ ಮನಮುಟ್ಟುವಂತೆ ಹಾಡಿ ಕುಣಿಯುವ ಮೇಳ ಕರಪಾಲ ಮೇಳ. ಹಾಸನ, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಕಂಡುಬರುವ ಈ ಮೇಳ ಸಾಮಾನ್ಯವಾಗಿ ಗ್ರಾಮೀಣರ ಜೀವನಕ್ಕೆ ಸಂಬಂಧಪಟ್ಟಿತ್ತು. ಶೈವ ಸಂಪ್ರದಾಯದ ಹಿನ್ನೆಲೆ ಇರುವ ಈ ಕಲೆಯಲ್ಲಿ ಸಾಹಿತ್ಯ, ಸಂಗೀತ ಮತ್ತು ನೃತ್ಯ ಪ್ರಧಾನ ಅಂಶಗಳು. ಮುಮ್ಮೇಳ ಹಾಡುವ ಮುಖ್ಯ ಕಲಾವಿದ ವರ್ಣರಂಜಿತ ಕುಲಾವಿ ತೊಟ್ಟು ಆಕರ್ಷಕ ಉಡುಪು ಧರಿಸುತ್ತಾನೆ. ಈತನಿಗೆ 2 ಹಿಮ್ಮೇಳದ ಕಲಾವಿದರು ನೆರವಾಗುತ್ತಾರೆ. ಜನಪದ ಕಥನ ಕವನಗಳನ್ನು ಸುಶ್ರಾವ್ಯವಾಗಿ ವಿವಿಧ ಧಾಟಿಗಳಲ್ಲಿ ಹಾಡುತ್ತಾ ಮಧ್ಯೆ ಮಧ್ಯೆ ಕಥೆಯ ಸನ್ನಿವೇಶಗಳನ್ನು ಸೊಗಸಾಗಿ ನಿರೂಪಿಸುತ್ತಾ ಕಥೆಯ ಪಾತ್ರಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ ಇವರು ತಮ್ಮ ಕಿನ್ನರ ಕಂಠದ ಬತ್ತಳಿಕೆಯಿಂದ ಕೇಳುಗರ ಮೇಲೆ ಸಂಮೋಹನಾಸ್ತ್ರವನ್ನೇ ಪ್ರಯೋಗಿಸುತ್ತಾರೆ. ಕರಪಾಲ ಮೇಳದ ಕಲಾವಿದರಿಗಿರುವ ಈ ಕಥನ ಕೌಶಲ ತಲೆದೂಗಿಸುವಂಥದ್ದು. ಪಟ್ಟಣವಾದರೂ ಕೂಡ ಮಧುರಾವತಿ ಎಂಬುವ ಪಟ್ಟಣ. ಈ ಮಧುರಾವತಿಯನ್ನ ಪರಿಪಾಲನೆ ಮಾಡತಕ್ಕಂತ ರಾಜರಾಜರು ಕೂಡ ಯಾರಪ್ಪ ಅಂದ್ರೆ ಚದುರಂಗ ಮಹಾರಾಜರು. ಇವರಿಗೆ 5 ಮಂದಿ ಅರಶಿಯರಿದ್ದಾರೆ. ಸೂರ್ಯಕಾಂತಿ, ಚಂದ್ರಕಾಂತಿ, ವಜ್ರಕಾಂತಿ, ಪಚ್ಚಕಾಂತಿ, ರತ್ನಕಾಂತಿಯರನ್ನು ಲಗ್ನವಾಗಿ ಬಹಳ ಸಂತೋಷ ಭರಿತವಾಗಿ ರಾಜ್ಯಭಾರವನ್ನು ಮಾಡುತ್ತಿರಬೇಕು. ಹಾಲು ಮಾರ್ತಕ್ಕಂತ ಬೀದಿ, ನೂಲು ಮಾರ್ತಕ್ಕಂತ ಬೀದಿ, ವಜ್ರ ವೈಡೂರ್ಯಗಳನ್ನು ಮಾರ್ತಕ್ಕಂತ ಅವರ ಬೀದಿಯಲ್ಲಿ ತಾನು ಸಂತೋಷ ಭರಿತವಾಗಿ ರಾಜಭಾರವನ್ನು ಮಾಡ್ತಿರಬೇಕಾದರೆ ಅವರಿಗೆ ಸಂತಾನವಿಲ್ಲದಂತಾಗಿದೆ. ಆಗಲಾದರೂ ಕೂಡ ಶಿವ ಶಿವ ಪರಾಪರ ವಸ್ತುವಾದಂತಹ ಪರಶುಮೂರ್ತಿ ಆದರೂ ಕೂಡ ಇವರ ಸತ್ಯವನ್ನ ಪರಿಶೋಧನೆ ಮಾಡಬೇಕೆಂಬುದಾಗಿ ತಾನು ವೇಷಧಾರಿಯಾಗಿ ಬಂದಿದ್ದಾನೆ.
ಆ ಮಹಾನುಭಾವನಾದ ಪರಶುವನಾದ್ರೂ ಕೂಡ ಇವರ ಸತ್ಯವನ್ನ ಪರಿಶೋಧನೆ ಮಾಡಬೇಕೆಂಬುದಾಗಿ ಭಿಕ್ಷವನ್ನು ಬೇಡುವಾಗ 5 ಮಂದಿ ಅರಶೀರಾದ್ರೂ ಕೂಡ ಭಿಕ್ಷವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸ್ವಾಮಿ, ತೆಗೆದುಕೊಳ್ಳಿ, ನಾವು ಕೊಡ್ತಕ್ಕಂತ ಧನವನ್ನ. ಆಗ ನಾನು ಹೀಗೆ ಕೊಟ್ಟರೆ ನಿಮ್ಮ ಧನವನ್ನು ಸ್ವೀಕರಿಸುವುದಿಲ್ಲ ತಾಯಿ, ಮತ್ತಾಗಿ ಕೊಡಬೇಕು. ಸ್ವಾಮಿ, ಸಂತಾನ ಸಹಿತವಾಗಿ ಬಂದು ನಮಗೆ ದಾನವನ್ನು ಕೊಡಬೇಕು. ಹಾ ಪರಮಾತ್ಮ, ನಮಗೆ ಸಂತಾನವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆಗ ನಾನೊಲ್ಲೇನೋ ನೀವು ಕೊಡುವ ದಾನವ ನಾನೊಲ್ಲೇನೋ ಧನವನ್ನ ನಾನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಪಕ್ಕದ ಮನೆಗೆ ಹೋಗುವಂತೆ ನಟುಸಿ ತಾನು ತತ್ಕ್ಷಣದಲ್ಲಿ ಅಂತಾರ್ಧನಾಗಿದ್ದಾನೆ. ಆದಿಮಾನವ ಪ್ರಕೃತಿಯಲ್ಲಿ ತಾನು ಕಂಡ ಅನೇಕ ಸುಂದರ ವಸ್ತು ಮತ್ತು ಪ್ರಾಣಿಗಳನ್ನು ತಾನು ವಾಸ ಮಾಡುವ ಗುಹೆಗಳಲ್ಲಿ ಚಿತ್ರಿಸಿದ. ಮನುಷ್ಯನಿಗೆ ಚಿತ್ರಕಲೆಯ ಬಗೆಗಿನ ತಿಳುವಳಿಕೆ ಇಷ್ಟೊಂದು ಹಳೆಯದು. ಜನಪದರು ತಮ್ಮ ದೈನಂದಿನ ಜೀವನದಲ್ಲಿ ಚಿತ್ರಕಲೆಯನ್ನು ಬೇರೆ ಬೇರೆ ರೀತಿ ಬೆಳೆಸಿದರು. ಮನೆ ಕೆಲಸದಲ್ಲಿ ಬಳಸುವ ಬುಟ್ಟಿಗಳನ್ನು ಸುಂದರವಾಗಿಯೂ ಇಡಬೇಕು ಅನಿಸಿದಾಗ ನಮ್ಮ ಜನಪದರು ಅದರ ಮೇಲೆ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸಿದರು. ಆಧುನಿಕರಲ್ಲಿ ಚಿತ್ರಕಲೆ ಸೌಂದರ್ಯಾರಾಧನೆಗೆ ಮಾತ್ರ ಮೀಸಲಾದರೆ ನಮ್ಮ ಜನಪದರಲ್ಲಿ ಬುಟ್ಟಿ ಉಪಯೋಗಕ್ಕೂ ಬರಬೇಕು, ನೋಡೋದಕ್ಕೂ ಸುಂದರವಾಗಿರಬೇಕು. ಸೌಂದರ್ಯೋಪಾಸನೆ ಉಪಯೋಗಕ್ಕೆ ಹೊರತಾಗಿರಬಾರದು ಎಂಬ ಸಂದೇಶ ಬುಟ್ಟಿ ಮತ್ತು ಅದರ ಮೇಲಿನ ಕಲಾತ್ಮಕ ಚಿತ್ತಾರ. ಶಿವಮೊಗ್ಗ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ವಾಸಿಸುವ ದೀವರ ಹೆಂಗಸರು ಹುಟ್ಟು ಕಲಾವಿದೆಯರು. ಇವರಿಗೆ ಬಿಡುವಿನ ಸಮಯದಲ್ಲಿ ಬುಟ್ಟಿಗೆ ಚಿತ್ತಾರ ಮಾಡುವ ಹವ್ಯಾಸ. ಬುಟ್ಟಿ ಬಿದಿರಿನದಾದರೂ ಅದಕ್ಕೆ ಮಾಡುವ ಸಿಂಗಾರ ಚಿತ್ತಾಕರ್ಷಕ. ಬಿದಿರಿನ ಬುಟ್ಟಿಗೆ ಸಗಣಿ ಬಳಿದು ಕೆಮ್ಮಣ್ಣು ಹಚ್ಚಿ ಅಕ್ಕಿ ಹಿಟ್ಟಿನ ಸರಿಯಿಂದ ಸುಂದರವಾದ ಕಲಾಕೃತಿಗಳನ್ನು ಬಿಡಿಸುವರು. ವಿಶೇಷವಾಗಿ ಭೂಮಿ ಹುಣ್ಣಿಮೆಯ ಹಬ್ಬದ ಸಂದರ್ಭದಲ್ಲಿ ಬಿಡಿಸುವ ಚಿತ್ತಾರವಂತೂ ಮನಮೋಹಕ. ಈ ಸುಂದರ ಕಲಾಕೃತಿಗಳನ್ನು ಹಾಡು ಹೇಳುತ್ತಾ ಬಿಡಿಸುವ ನಮ್ಮ ದೀವರ ಹೆಂಗಸರು ನಮ್ಮ ನಾಡಿನ ಅಜ್ಞಾತ ಕಲಾವಿದೆಯರು. ಮೊಸರು ಅನ್ನ ತಾರೋ ಸಮಗನೆ ತಾರೋ ಬಾವಿಕೆಯ ಸುಗನೆ ತಾರೋ ಬಾವಿಕೆಯ ಸುಮಗನೆ ತಾರೋ. ಶಿವಮೊಗ್ಗ ಜಿಲ್ಲೆಯ ಸಾಗರ, ಸೊರಬ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ನಿಸರ್ಗದ ಮಧ್ಯದಲ್ಲಿ ಬದುಕುತ್ತಿರುವ ಒಂದು ವಿಶಿಷ್ಟ ಜನಾಂಗ ದೀವರು. ದೀವರು ಪ್ರಮುಖವಾಗಿ ಗೌರಿ ಹಬ್ಬ, ದೀಪಾವಳಿ ಹಾಗೂ ಭೂಮಿ ಹುಣ್ಣಿಮೆ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸುತ್ತಾರೆ. 3 ಹಬ್ಬಗಳಲ್ಲೂ ಅವರು ಬಳಸುವ ಚಿತ್ತಾರದ ಬುಟ್ಟಿ ಚಿತ್ತಾಕರ್ಷಕ. ಭೂತಾಯಿಯ ಮಡಿಲಲ್ಲಿ ಬೆಳೆದ ಫಸಲು ಗರ್ಭಧರಿಸಿದಾಗ ಆಚರಿಸುವ ಹಬ್ಬವೇ ಭೂಮಿ ಹುಣ್ಣಿಮೆ. ಭೂಮಿ ಹುಣ್ಣಿಮೆ ಸಂದರ್ಭದಲ್ಲಿ ಪೂಜಾ ಸಾಮಾನುಗಳನ್ನು ಹೊತ್ತು ತರಲೆಂದು ಈ ಚಿತ್ತಾಕರ್ಷಕ ಬುಟ್ಟಿಯನ್ನು ವಿಶೇಷವಾಗಿ ಮಾಡುತ್ತಾರೆ. ಭೂಮಣ್ಣಿ ಬುಟ್ಟಿ ಎಂದು ಪ್ರಚಲಿತವಿರುವ ದೀವರಲ್ಲಿ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಇದನ್ನು ವಿಶೇಷವಾಗಿ ಉಪಯೋಗಿಸುತ್ತಾರೆ. ಬಹುಶಃ ಕರ್ನಾಟಕದ ಬೇರೆಲ್ಲೂ ಯಾವ ಜನಾಂಗಗಳಲ್ಲೂ ಕಾಣಸಿಗದ ಈ ಅತ್ಯಾಕರ್ಷಕ ಹಾಗೂ ಕಲಾತ್ಮಕ ಚಿತ್ತಾರದ ಬುಟ್ಟಿಗಳ ಭವ್ಯತೆ ಸಾಮಾನ್ಯವಾಗಿ ಬದುಕುತ್ತಿರುವ ದೀವರ ಕಲಾಕೌಶಲ್ಯ ಬೆರಗು ಮೂಡಿಸುವಂಥದ್ದು. ಬಣ್ಣ ಹಾಕಿ ಚಿತ್ತಾರ ಬಿಡಿಸುವುದು ನಮ್ಮ ದೀವರ ಕಲೆಗಾರಿಕೆಗಳಲ್ಲಿ ಒಂದೊಂದು ಬುಟ್ಟಿಯ ಮೇಲೂ ಆಯಾ ಸಂದರ್ಭಗಳಲ್ಲಿ ಆಚರಿಸುವ ಹಬ್ಬ ಮತ್ತು ಮದುವೆಗೆ ಸಂಬಂಧಪಟ್ಟಂತೆ ವಿವಿಧಾಕಾರದ ಚಿತ್ತಾರಗಳನ್ನು ಮೂಡಿಸುತ್ತಾರೆ. ಕುಂಡ್ರ ಮಾಡ ಮಾಡೆ ಭೂಮಿ
ಪ್ರತಿಯೊಂದು ದೇವರ ಕಾರ್ಯದಲ್ಲೂ ದೇವರಿಗೆ ಚಿತ್ತಾರದ ಬುಟ್ಟಿ ಅಥವಾ ಭೂಮಣ್ಣಿ ಬುಟ್ಟಿಯೇ ಶ್ರೇಷ್ಠವಾದದ್ದು. ಗುಬ್ಬ್ಯಾಗಿ ಬಾಯ ಬಿಡುತ್ತಾಳ ಲಾಸ್ ಗುಬ್ಬಿಯಾಗಿ ಬಾಯ ಬಿಡುತ್ತಾಳ ಮೀಕ್ಯವ್ವ ಮುತ್ತಿನ ಮಳಿಯ ಕರದಯ್ಯ ಲಾಸ್ ಮುತ್ತಿನ ಮಳಿಯ ಕರದಯ್ಯ ಲಾಸ್ ತಂದನಾನ ತಾನ ತಂದನಾನ ಕುಣಿಯೋಣು ಬಾರ ಕುಣಿಯೋಣು ಬಾರ, ತಾಳ್ಯಾಕ ತಂತ್ಯಾಕ ಹೆಜ್ಜ್ಯಾಕ ಗೆಜ್ಜ್ಯಾಕ ಕುಣಿಯೋಣು ಬಾರ ಎಂದು ವರಕವಿ ಬೇಂದ್ರೆಯವರು ಹಾಡಿದ್ದಾರೆ. ಸಂತೋಷದ ಆವೇಶದಲ್ಲಿ ತಾಳ ತಂತಿಗಳ ಗೊಡವೆ ಇಲ್ಲದೆ ಕುಣಿಯೋದು ಸಹಜ. ಆದರೆ ಹಾಡಿಗೆ ಕುಣಿತಕ್ಕೆ ತಾಳ ತಂತಿ ಅಂದರೆ ಶ್ರುತಿ ಅವಶ್ಯಕತೆ ಇದೆ ಅಲ್ವೇ? ನೀವು ಹೇಳೋದು ನಿಜ. ಸಂಗೀತಕ್ಕೆ ತಾಯಿಯೇ ಶ್ರುತಿ. ಶ್ರುತಿ ಹಾಡಿಗೆ ಅಗತ್ಯ ಅಂತ ಕಂಡುಕೊಂಡವರು ತಂಬೂರಿಯವರು. ಏಕತಾರಿಯ ಮುಂದುವರೆದ ರೂಪ ತಂಬೂರಿ. ತಂಬೂರಿಯನ್ನು ಕೈಯಲ್ಲಿ ಹಿಡಿದು ಹಾಡು ಕತೆಗಳನ್ನು ಹೇಳುತ್ತಾ ತಿರುಗುವ ತಂಬೂರಿಯವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣವಾ? ತಂಬೂರಿಯನ್ನು ನುಡಿಸುತ್ತಾ ಕಥನ ಕಾವ್ಯಗಳನ್ನು ಹಾಡುವ ವೃತ್ತಿಗಾಯಕರು ತಂಬೂರಿಯವರು. ಹಾಸನ, ಚಿಕ್ಕಮಗಳೂರು, ಉತ್ತರ ಕೊಡಗಿನ ಕೆಲವು ಕಡೆ ಇವರು ವಾಸಿಸುತ್ತಾರೆ. ತಂಬೂರಿಯ ಜೊತೆ ತಾಳ ಮತ್ತು ಗುಮಟೆಗಳನ್ನು ಬಳಸುತ್ತಾರೆ. ನೀಲಗಾರರು ಮಂಟೆಸ್ವಾಮಿಯ ಭಕ್ತರಾಗಿ ಮಂಟೆಸ್ವಾಮಿಯ ಕಥೆಗಳನ್ನು ಹೇಳುವುದರಲ್ಲಿ ಪ್ರಸಿದ್ಧರಾದರೆ, ತಂಬೂರಿಯವರು ರಾಮಾಯಣ ಮಹಾಭಾರತದ ಕಥೆಗಳಲ್ಲದೆ ಪೌರಾಣಿಕ, ಐತಿಹಾಸಿಕ ಮುಂತಾದ ಕಥೆಗಳನ್ನು ಹೇಳುವುದರಲ್ಲಿ ಪ್ರಸಿದ್ಧಿ. ಊರಿಂದೂರಿಗೆ ಸಂಚರಿಸುತ್ತಾ ಭಿಕ್ಷೆ ಮಾಡುತ್ತಾ ಕತೆ ಹೇಳುವ ತಂಬೂರಿಯವರು ಹಬ್ಬ, ಉತ್ಸವ, ಮದುವೆಗಳಲ್ಲಿ ರಾತ್ರಿಯಿಡೀ ಕತೆ ಹೇಳುತ್ತಾರೆ. ಕಾಡಸಿದ್ದಮ್ಮ, ಸರ್ಜಪ್ಪ ನಾಯಕ, ಬಸವಕುಮಾರ, ನಿರ್ವಾಣಸ್ವಾಮಿ, ಕೊಡಗಿನ ದೊರೆ, ಬಂಜೆ ಹೊನ್ನಮ್ಮ ಮುಂತಾದ ಕತೆಗಳನ್ನು ಇಬ್ಬರು ಇಲ್ಲವೇ ಮೂವರು ಹೇಳುತ್ತಿದ್ದರೆ ಕೇಳುತ್ತಾ ಕೂತವರಿಗೆ ಬೆಳಕು ಹರಿಯುವುದೇ ತಿಳಿಯುವುದಿಲ್ಲ. ಪ್ರಧಾನ ಕತೆಗಾರ ಹಾಡಲು ಮೊದಲಿಟ್ಟರೆ ಉಳಿದವರದು ಅವನಿಗೆ ಸೋಲಿಕ್ಕುವ ಕೆಲಸ. ತಂಬೂರಿಯ ಹಾಡುಗಾರಿಕೆಯಲ್ಲಿ ವಚನ ಅಲ್ಲಲ್ಲಿ ಇದ್ದರೂ ಪದ್ಯವೇ ಹೆಚ್ಚು. ಕತೆ ನಿರರ್ಗಳವಾಗಿ ಸಾಗುವುದು ಇಲ್ಲಿನ ವಿಶೇಷ. ಕನ್ನಡ ಜನಪದ ಕಾವ್ಯಗಳ ಶ್ರೀಮಂತಿಕೆಯನ್ನು ಹೆಚ್ಚಿಸಿದವರಲ್ಲಿ ತಂಬೂರಿಯವರದು ಪ್ರಮುಖ ಸ್ಥಾನ. ಅಯ್ಯೋ ಬಾರಬಾರನು ಬಡುದಿ ನನ್ನಡೆ ನನಗಾಯ್ತು, ನೀನು ಬಾಡೆ ನಿನಗಾಯ್ತು, ಏ ಊರ ದೂರವದು ಕಾಡಲ್ಲೋ ಗದುರಾಯ್ತು, ಏ ತಾಯ ಕಾಲೋದಲ್ಲಿ ಏ ಒಂದು ತಿಳಿಯಲಿಲ್ಲ, ಏ ಒಂದು ಅರಿಯಲಿಲ್ಲ, ಬಾಳೆನು ಬದುಕೇನಂತ ಬಾಳೆಯೋ ನಗುಜಿದೆ, ಬಳಗೋಡ ಜವರಾಯೋ ಜವರಾಯ ನಾಮಲೆ ಆಗಲ ಅಳಗಲೇಡು ಇರುಳೆ ಬೆಂಕೆ ಬೆಳೆ ಅವರಲ್ಲೋ ಎಡವಾಗ ಅವರಲ್ಲೋ ಎಡವಾಗ ಬರುವುದೇ ಇಲ್ಲ ಅಂದ್ರೆ ಬಿಡುವುದೇ ಇಲ್ಲವಲ್ರಿ, ಬಿಡುವುದೇ ಇಲ್ಲವಲ್ರಿ. ಮತ್ತೊಬ್ಬ ಯಮದನು ಬರಿ ಕೈಲೇ ಬರುಲಿಲ್ಲೋ, ಕೊಡಕತ್ತೆ ಮಿಡಿಬಿಲ್ಲು ಕೈಯಲ್ಲೇ ಬಿಡಕೊಂಡು ಯಾರಾದನೇ ಕೊನೆಯೋ ಕರಬೋತ ಬರುವಾಗ ಬಂದಾನೆ ಬರಸಿಗೆ ಕಟ್ಟೆಗಳ ನಾಯಂತೆ ಗಳಗಳುನೆ ಬಗುಳೇವೆ ಮುಂಜೂರ ಕವಳಂತೆ ಕೆಡತಕನ ನುಡಿದವು ಕೆಡತಕನ ನುಡಿದವೆ ಪಟಿಗಳ ಗೋವಂತೆ ಪಟಿಗಳ ಗೋವಂತೆ ಜಲ ಜಲುನೆ ಬೆದುರವು ಜಲ ಜಲುನೆ ಬೆದುರವೆ ಮಗನೆಲ್ಲ ನೋಡು ಮತ್ತಪ್ಪ ಯಮದಮನು ಕೈಯಪ್ಪ ತುಡುದನೆ ಕಾಲಪ್ಪ ತುಡುದನು ತಾಳಿ ತಾಳಿ ಯಮದವರೇ ತಾಳಿರೋ ಯಮದವರೇ ತಾಪಿರೋ ಯಮದವರೇ ನಾಳೆ ಬರಬಾತೀವಿ ನಾಡುದೇ ಬರತೀವಿ ನಾಡುದೇ ಬರತೀವಿ ಬಂದವಾಲೆಗಳಲ್ಲೂ ಇಂದುಕೆ ಕಳಿವೇರೆ ಇಂದುಕೆ ಕಳಿವೇರು ಮತ್ತು ಬಾಯ ಮದವನು ಪಾಕಾಗೆ ಕಾವಂದವನ್ನು ಪಾಕೂಬೇಕು ಬಂದವಂತೆ ಹೂಬೇಕು ಬಂದವಂತೆ
ಮತ್ತೊಬ್ಬಯ ಮದಮರು ಮಕ್ಕಳ ಕರುದರೆ ಬಾರವಾನನು ಬರುವಿ ನಾವೇ ಹೋಗಾತೀವಿ ನಾವೇ ಹೋಗಾತೀವಿ ದಾನದ ಮನೆ ಕರ್ರೆ ಧರ್ಮದ ಮನೆ ಕರ್ರೆ ದಾನವ ಮರಿಯ ನಮ್ಮ ಜನಪದರದು ಚಿತ್ರ ವಿಚಿತ್ರ ತುಂಬಿದ ಬದುಕು. ಈ ಬದುಕಿನ ಇನ್ನಷ್ಟು ಮುಖಗಳ ಪರಿಚಯ ಮುಂದಿನ ವಾರದ ಸಿರಿಗಂಧದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಓದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನ ತಾನ. ಬಿತ್ತಿ ಬೆಳೆದವರ ಪಾಡು ಹಾಡಾಯಿತು.
ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ತಂದನಾನ ತಾನ ತಂದನಾನ. ಆದಿಮಾನವ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದ. ಗವಿಯಿಂದ ಹೊರಬಂದು ಗುಡಿಸಲುಗಳು, ನಂತರ ಹೆಂಚಿನ ಮನೆ, ಈಗ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟೋದಕ್ಕೆ ಹೊರಟಿದ್ದಾನೆ. ಆ ಚಂದ್ರನ ಮೇಲೂ ಮನೆ ಕಟ್ಟೋದಕ್ಕೆ ತಯಾರಿ ನಡೆಸ್ತಾ ಇರೋ ಈ ಕಾಲದಲ್ಲಿ ತೀರಾ ಇತ್ತೀಚಿನವರೆಗೆ ಗವಿಗಳಲ್ಲಿ ವಾಸ ಮಾಡ್ತಿರೋ ಜನ ಇದ್ರು ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವೇ? ಅದರಲ್ಲೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿರುವ ಮಾಗಡಿ, ರಾಮನಗರದ ಸುತ್ತಮುತ್ತ, ತುಮಕೂರು ಜಿಲ್ಲೆಯ ಹುತ್ತರಿ ದುರ್ಗ, ಹುಲಿಯೂರು ದುರ್ಗಗಳಲ್ಲಿ ವಾಸಿಸುತ್ತಿದ್ದ ಇಲಿಗರು ಎಂಬ ಒಂದು ಬುಡಕಟ್ಟು ಜನಾಂಗವಿದೆ. ಇವರ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋಣ. ಶತಶತಮಾನಗಳಷ್ಟು ಹಿಂದೆ ಮನುಷ್ಯರು ಎಲ್ಲಿ ವಾಸಿಸುತ್ತಿದ್ದರೆಂಬುದನ್ನು ತಿಳಿಯುವುದಕ್ಕೆ ನಮಗೆಲ್ಲರಿಗೂ ಆಸಕ್ತಿ, ಕುತೂಹಲಗಳಿವೆ. ಆದಿಮಾನವರು ಮರದ ಪೊಟರೆಗಳಲ್ಲಿ, ಗವಿಗಳಲ್ಲಿ ವಾಸಿಸುತ್ತಿದ್ದರೆಂದು ಕೇಳಿದ್ದೇವೆ. ಆದರೆ ನಮ್ಮ ರಾಜಧಾನಿಯ ಆಸುಪಾಸಿನಲ್ಲೇ ಜನ ಕಲ್ಲು ಬಂಡೆಗಳ ನಡುವೆ ಆದಿಮಾನವರಂತೆ ಬದುಕುತ್ತಿದ್ದಾರೆಂದರೆ ಯಾರಿಗಾದರೂ ಆಶ್ಚರ್ಯವಾದೀತು. ಚಂದ್ರಲೋಕದಲ್ಲಿ ಮನೆ ಮಾಡಲು ಆಸೆ ಪಡುವ ಮನುಷ್ಯ ಒಂದು ಕಡೆ ಆದರೆ, ಗುಹೆಗಳನ್ನು ಬಿಟ್ಟು ಹೊರಬರಲು ಇಷ್ಟಪಡದ ಮನುಷ್ಯ ಮತ್ತೊಂದು ಕಡೆ. ಎಂತಹ ವೈಪರೀತ್ಯ! ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕ ರಾಮನಗರ ತಾಲೂಕಿಗೆ ಸೇರಿದ ಬೆಟ್ಟಗಳ ಸಾಲು. ಸಾವನದುರ್ಗದಿಂದ ಪ್ರಾರಂಭವಾಗುವ ಈ ಬೆಟ್ಟಗಳ ಸಾಲು ಒಂದು ಕಾಲಕ್ಕೆ ದಟ್ಟ ಕಾಡುಗಳಿಂದ ತುಂಬಿತ್ತು. ಈಗಲೂ ಮನುಷ್ಯವಾಸ ಇಲ್ಲಿ ಸುಲಭವಲ್ಲ. ಕಣ್ಣು ಹಾಯಿಸಿದಂತೆ ಹೆಬ್ಬಂಡೆಗಳ ಸಾಲು, ಸುತ್ತಲೂ ತುಂಬಿಕೊಂಡಿರುವ ಗಿಡಮರಗಳ ಗುಂಪು, ಅವುಗಳ ನಡುವೆ ಕಂಡರೂ ಕಾಣದಂತೆ ಅವಿತುಕೊಂಡಿರುವ ಗವಿ, ಅಕ್ಕಪಕ್ಕದಲ್ಲಿ ನಿಂತು ಎರಡು ಹೆಬ್ಬಂಡೆಗಳ ಮೇಲೆ ಹರಡಿದ ಮತ್ತೊಂದು ಹೆಬ್ಬಂಡೆ, ಕೆಳಗೆ ನೂರಾರು ಜನ ಕೂರುವುದಕ್ಕೆ ಜಾಗವಿರುವ ಗವಿ. ಯಾವುದೋ ಕಾಲಕ್ಕೆ ಋಷಿ ಮುನಿಗಳು ವಾಸಿಸುತ್ತಿದ್ದ ಗವಿಗಳಿರಬೇಕೆನ್ನುವ ಊಹೆ ನಮಗೆ ಬರದಿರದು. ಈಗ ಈ ಗವಿಗಳಲ್ಲಿ ವಾಸಿಸುವ ಇಲಿಗರ ಬಗೆಗೆ ಮತ್ತಷ್ಟು ವಿಚಾರವನ್ನು ತಿಳಿಯುವ ಕುತೂಹಲ ಸಿರಿಗಂಧದ ತಂಡಕ್ಕೆ. ತಂಡದ ನಾಯಕರು ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿರುವ ಶ್ರೀ HL ನಾಗೇಗೌಡರು. ಅವರ ಅದಮ್ಯ ಉತ್ಸಾಹಕ್ಕೆ ಹೆಜ್ಜೆ ಹಾಕಿದ ಸಿರಿಗಂಧದ ಚಿತ್ರೀಕರಣ ತಂಡಕ್ಕೆ ಬೆಟ್ಟ ಗುಡ್ಡಗಳನ್ನು ಹತ್ತಿದ ಅಪರೂಪದ ಅನುಭವ. ಈ ತಂಡದ ಸಾಹಸದಲ್ಲಿ ಈ ಜನಾಂಗದ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿದ ಶ್ರೀ ಸಿದ್ಧಗಂಗಯ್ಯ ಕಂಬಾಳ್ ಅವರು ಭಾಗಿಯಾಗಿದ್ದರು. ಒಂದೊಂದು ಗವಿಗೆ ಹೋಗುವುದಕ್ಕೂ ಬೆಟ್ಟ ಹತ್ತುವ ಸಾಹಸವನ್ನೇ ಮಾಡಬೇಕು. ಬಂಡೆಗಳ ಸಂದುಗೊಂದುಗಳಲ್ಲಿ ನಡೆದದ್ದೇ ದಾರಿ. ಬಂಡೆ ಹತ್ತಿ ಗವಿಗೆ ಹೋದರೆ ಹವಾನಿಯಂತ್ರಣದ ಕೊಠಡಿಯೊಳಕ್ಕೆ ಹೋದ ಅನುಭವ. ಅಲ್ಲಿಯೇ ಒಲೆ ಹಚ್ಚಿ ಅಡುಗೆ ಮಾಡುವ ಹೆಂಗಸರು, ಮಾತನಾಡುತ್ತಾ ಕೂತ ಗಂಡಸರು. ಮಬ್ಬುಗತ್ತಲಿನಲ್ಲಿ ಗವಿಯ ವಿಸ್ತಾರವಾದ ಆವರಣ ಅನಂತತೆಯನ್ನು ಸೂಚಿಸುತ್ತಿತ್ತು. ಇವರ ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ನಾಗರಿಕತೆ ವಾತಾವರಣದ ಗಾಳಿ ಈ ಗವಿವಾಸಿಗಳಿಗೂ ಬೀಸಿದೆ ಎನ್ನಿಸಿತು ನಮಗೆ. ನಾಗರಿಕರನ್ನು ಕಂಡರೆ ಹೆದರಿ ಗುಹೆ ಸೇರುತ್ತಿದ್ದೆವೆಂದು ತಮ್ಮ 10 ವರ್ಷಗಳ ನಡವಳಿಕೆಯನ್ನು ಹೇಳಿಕೊಂಡ ಹೆಂಗಸರು ಈಗ ಕಾಲ ಬದಲಾಗಿದೆಯೆಂದೂ ತಾವು ಕೂಡ ಊರ ಪೇಟೆಗಳಿಗೆ ಹೋಗಿ ಬರುವುದಾಗಿಯೂ ತಿಳಿಸಿದರು. ಈ ಬೆಟ್ಟ ಗುಡ್ಡಗಳ ನಡುವೆ ಆಹಾರದ ವೈವಿಧ್ಯವೇನು ಎಂದು ಶ್ರೀ ನಾಗೇಗೌಡರು ಕೇಳಿದ ಪ್ರಶ್ನೆಗೆ ಆ ಹೆಂಗಸರು ಕತ್ತಾಳೆಗಡ್ಡೆ, ಗೆಣಸು, ಕಾಡುಕೋಳಿ, ಹಕ್ಕಿಗಳು, ಸಿಕ್ಕಿದರೆ ಹಂದಿ ಮೊದಲಾದ ಪ್ರಾಣಿಗಳನ್ನು ತಿನ್ನುವುದಾಗಿ ಉತ್ತರಿಸಿದರು.
ಇಷ್ಟಾದರೂ ನಗರ ಜೀವನದ ಪ್ರಭಾವದಿಂದ ನಾಗರಿಕ ಜಗತ್ತಿನ ತಿಂಡಿ ತೀರ್ಥಗಳು ಅವರಿಗೂ ಪರಿಚಿತವಾಗಿವೆ. ಮಕ್ಕಳಿಗೆ ಶಾಲೆಯ ಹಾದಿಯೂ ತಿಳಿದಿದೆ. ಇಲಿಗರ ಮುಖ್ಯ ಕಸಬುಗಳಲ್ಲಿ ಜೇನು ಕಿತ್ತು ಮಾರುವುದೂ ಒಂದು. ಗಿಡಮರಗಳಲ್ಲಿ, ಬಂಡೆಗಳ ಸಂದುಗಳಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಟುವುದು ಸಾಮಾನ್ಯ. ಜೇನು ಕೀಳುವುದು ಸಾಹಸದ ಕೆಲಸವೇ ಸರಿ. ಆ ಸಾಹಸವನ್ನು ನಮ್ಮ ತಂಡ ಕಣ್ಣಾರೆ ಕಂಡಿತು. ಕಡಿದಾದ ಬಂಡೆಗಳನ್ನು ಯಾವ ಆಧುನಿಕ ಸಲಕರಣೆಗಳೂ ಇಲ್ಲದೆ ಚಕಚಕನೆ ಹಗ್ಗ ಹಿಡಿದು ಹತ್ತುವ ಇಲಿಗರ ಸಾಹಸ ಮೈ ನವಿರೇಳಿಸುವಂತಹದು. ಅವರಿಗೆ ಬಂಡೆ ಹತ್ತುವುದು ನೀರು ಕುಡಿದಷ್ಟು ಸುಲಭ. ಬಂಡೆ ಹತ್ತುವ ಸಾಹಸಕ್ಕೆ ಶ್ರೀ ನಾಗೇಗೌಡರು ಕೈ ಹಾಕಿದುದನ್ನು ಆ ಜನ ಮೆಚ್ಚಿದರು. ಇಲ್ಲೇ ಮಾಡ್ಕವ್ರೆ ಬರೋದು. ಬಂಡೆ ಜಾರ್ಕ ಬಂದ ಬಂಡೆಗಳಲ್ಲಿರುವ ಜೇನುಗೂಡಿಗೆ ಹೊಗೆ ಹಾಕಿ ಓಡಿಸುವುದಕ್ಕೂ ಕಸವು ಬೇಕು. ಬಂಡೆಗೆ ತಾಕಿ ನಿಂತು ಹೊಗೆ ಹಾಕಿ ಓಡಿಸಲೇ ಗೂಡು ಕೈ ಸೇರಿದಂತೆ ಆಮೇಲೆ ಜೇನು ಸರ್ ನಿಪುಣರಾದ ಇಲಿಗರು ಹೊಲದ ಬದು ಈಗಳನ್ನು ಹಿಡಿಯುವುದರಲ್ಲಿಯೂ ನಿಪುಣರು. ನಮ್ಮ ಚಿತ್ರೀಕರಣ ತಂಡಕ್ಕೆ ಆ ಕೌಶಲವನ್ನು ಅವರು ತೋರಿಸಿದರು. ಇಲಿಗಳಿರುವ ಬಿಲಗಳನ್ನು ಹುಡುಕುವುದು, ಮಡಕೆಯೊಂದಕ್ಕೆ ರಂಧ್ರ ಮಾಡಿ ಅದರೊಳಕ್ಕೆ ಬೆಂಕಿ ಹಾಕಿ ಸೊಪ್ಪು ತುಂಬಿ ಬಿಲದ ಬಾಯಿಗೆ ಇಟ್ಟು ಮುಚ್ಚುವುದು. ಎಲ್ಲ ಪೈಡ ಕಟ್ಬಿಟ್ಟಿದ್ದಾರಲ್ಲ ಇಲ್ಲಿಡಿಯರು ನೀವು ತಲೆ ಒಣಗಲ್ವ ಬಿಸಿಲಲ್ಲಿ ಎಲ್ಲಿ ಒಣಗ್ತದೆ ಅದೆಲ್ಲ ಇಲ್ಲ. ದೊಡ್ಡ ಬರ ನೀರು ಬರ ದೊಡ್ಡ ಬೈರನ್ನು ವೆಂಕಟನ್ನು ತೋರ್ತಾನೆ ಬರ ವೆಂಕಟಿತ್ತು ಎಂತ ನೀನು ಬರ ಹೆಂಗೋ ಕೊಂಡ್ಕಿದ ಪುಷ್ಪ ಬಂಗಾರದ್ನ ತೂತಿನಿಂದ ಒತ್ತಿ ಒತ್ತಿ ಊದುತ್ತಿದ್ದಂತೆ ಹೊಗೆ ಒಳಗೆಲ್ಲ ವ್ಯಾಪಿಸಿ ಇಲಿಗಳು ಹೊರಕ್ಕೆ ಓಡಿ ಬಂದರೆ ಹಾಕಿರುವ ಬಲೆಗೆ ಬಲಿ. ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಸುತ್ತ ನಿಂತವರ ಸರ್ಪಕಾವಲು. ಹೊಗೆ ಇಟ್ಟ ಮಡಕೆಯನ್ನು ಕಿತ್ತರೆ ಅದರ ಬಾಯಿಗೆ ಬಿದ್ದ ಇಲಿಗಳನ್ನು ಕೈ ಇಟ್ಟು ತೆಗೆಯುವಾಗ ಎಷ್ಟೋ ಸಲ ಹಾವುಗಳೂ ಸಿಕ್ಕಿರುವುದುಂಟು. ಪಾರಲೇ ಹಿಡಿದ ಇಲಿಗಳನ್ನು ಸುಟ್ಟು ಆಲೂಗಡ್ಡೆ ಸಿಪ್ಪೆ ತೆಗೆದಷ್ಟು ಸುಲಭವಾಗಿ ಚರ್ಮ ಸುಲಿದು ತಿಂದು ಗುಹೆ ಕಡೆ ಹೊರಟರೆಂದರೆ ದಿಗ್ವಿಜಯ ಸಾಧಿಸಿದ ಸೈನ್ಯದ ಅದಮ್ಯ ಉತ್ಸಾಹ ಅವರ ನಡೆನುಡಿಗಳಲ್ಲಿ. ತಂದಾನ
ನಿಮಗೆ ದಾಸರ ಬಗ್ಗೆ ಗೊತ್ತಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಕನಕದಾಸರು, ಪುರಂದರದಾಸರು ಇವ್ರ ಬಗ್ಗೆ. ನಾನು ಆ ದಾಸರ ಬಗ್ಗೆ ಕೇಳ್ತಾ ಇಲ್ಲ, ದೊಂಬಿ ದಾಸರು ಅಂತ ಇದ್ದಾರೆ, ಅವ್ರ ಬಗ್ಗೆ ಗೊತ್ತಾ ಅಂತ ಕೇಳಿದೆ. ದೊಂಬಿ ಅಂದ್ರೆ ಈ ಗಲಾಟೆ ಜಗಳ? ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಇವರನ್ನ ದುಂಬೆ ದಾಸರು, ದಕ್ಷಿಣದಲ್ಲಿ ದೊಂಬಿ ದಾಸರು ಅಂತ ಕರೀತಾರೆ. ನಮ್ಮ ಜನಪದರ ಹೃದಯದಲ್ಲಿ ಮನೆ ಮಾಡಿರುವ ಇವರ ಇಂಪಾದ ಹಾಡನ್ನ ಕೇಳ್ತಾ ಇದ್ರೆ ಎಂಥವರೂ ಮೈ ಮರೀತಾರೆ. ಗುರುವೇ ನಿನ್ನಾಟ ಬಲ್ಲೋರಾರು, ಶಿವನೇ ನಿನ್ನಾಟ ಬಲ್ಲೋರಾರು, ಶಿವನೇ ನಿನ್ನಾಟ ಬಲ್ಲೋರಾರು, ಗುರುವೇ ನಿನ್ನಾಟ ಬಲ್ಲೋರಾರು, ಶಿವನೇ ನಿನ್ನಾಟ ಬಲ್ಲೋರಾರು. ಮಾದಿರಳ್ಳಯ್ಯನ ಮಲ್ಲಿ ಶಿವನು ಗರ್ಜಿಗೆ ನಾಡಿ, ಮಾದಿರಳ್ಳಯ್ಯನ ಮಲ್ಲಿ ಶಿವನು ಪ್ರಸಾದ ಮಾಡಿ, ಕೈಲಾಸಕ್ಕೋದರಂತೆ ತೋಂ ತೋಂ ತೋ. ಗುರುವೇ ನಿನ್ನಾಟ ಬಲ್ಲವರಾರು, ಶಿವನೇ ನಿನ್ನಾಟ ಬಲ್ಲವರಾರು, ಗುರುವೇ ನಿನ್ನಾಟ ಬಲ್ಲವರಾರು. ಅಡಪಾದಪ್ಪಣ್ಣನ ಮಲ್ಲಿಯಲ್ಲಿ ಶಿವನು ಗರ್ಜಿ. ಚೆನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಹೋಬಳಿಯ ತಿಮ್ಮಲಾಪುರದ ಶ್ರೀ ವೆಂಕಟೇಶ್ ಮತ್ತು ಸಂಗಡಿಗರು ನಿರೂಪಿಸಿರುವ ಈ ಕಥೆಯಲ್ಲಿ ದೀಪಾವಳಿಯ ಹಬ್ಬಕ್ಕೆ ತಂಗಿಯನ್ನು ಅತ್ತೆ ಮನೆಯಿಂದ ತವರಿಗೆ ಕರೆದುಕೊಂಡು ಬರುವ ಅಣ್ಣ ತಂಗಿಯ ಮೈಮೇಲಿನ ಒಡವೆ ವಸ್ತ್ರಗಳನ್ನು ಕಂಡು ದುರಾಸೆಗೊಳಗಾಗಿ ಒಡ ಹುಟ್ಟಿದವನೇ ಆದರೂ ಯಾವ ಮಟ್ಟಕ್ಕಿಳಿಯಬಹುದೆಂದು ಹೇಳುವ ಈ ಹಾಡಿನಲ್ಲಿ ತಂಗಿಗೆ ಬಂದೊದಗಿದ ಸ್ಥಿತಿಗಾಗಿ ಮನ ಮಿಡಿಯುತ್ತದೆ. ಅಯ್ಯಗೊಳಿಸಿಕೊಂಡಿತ ದೀವಾಳಿಗಬ್ಬ, ನಾಡಿಗೆ ದೊಡ್ಡಬ್ಬ, ಮಗನೇ ದೇಶಕ್ಕೆ ದೊಡ್ಡಬ್ಬ. ಇರುವ ಒಬ್ಬ ಮಗಳನ್ನು ಬಿಟ್ಟು ಹಬ್ಬ ಮಾಡಬಾರ್ದು, ಮಗನೇ ಹಬ್ಬ ಮಾಡಬಾರ್ದು. ತಂಗಿಯ ಮದುವೆ ಮಾಡಿದ ಕಂದ 12 ವರ್ಷವೋ, ಈಗ 12 ವರ್ಷವೋ. 12 ವರ್ಷದಿಂದಲೇ ನಿನ್ನ ಪ್ರೇಮನ ಕರೀಲಿಲ್ಲ, ನಿನ್ನ ತಂಗಿಯ ಕರೀಲಿಲ್ಲ, ಮಗನೇ ನಗಮ್ನ ಕರೀಲಿಲ್ಲ. ಹೆಣ್ಣು ಮಕ್ಕಳಿಗಂದರು ಕಂದ ತೌರಿನಾಥ ಕಾಣೋ, ಮಗನೇ ತೌರಿನಾಥ ಕಾಣೋ. ಆಗಲು ಕಾಣ ನನ್ನ ತಾಯಿ ತೌರಿಗೆ ಮಗೇನೋ, ನಾನು ತಂಗಿಯ ಕರ್ವೇನೋ, ತಂಗಿನಾದರೆ ಕರ್ಕೊಂಡೀಗ ಬೇಗನೆ. ತಾಯಿ ಬೇಗನೆ ಬರ್ತೀನಿ ಎಂದುದಾಗ ಅಣ್ಣಯ್ಯ ಚಂದದಿ ಬರ್ತವ್ರೆ, ಅಂದದಿ ಬರ್ತವ್ರೆ, ಅಣ್ಣ ಬೇಗನೆ ಬರ್ತವ್ರೆ. ಅಣ್ಣ ಬರುವ ದಾರಿಯಲ್ಲೇ ತಂಗಮ್ಮ ನೋಡ್ತಾಳೆ, ಒಳ್ಳೆ 12 ವರ್ಷಕ್ಕಾದರೂ ಅಣ್ಣ ಕರೆಯಲು ಬಂದವನೇ, ನನ್ನ ನೋಡಲು ಬರ್ತಾನೆ. ಬೇಗ ಬೇಗನೆ ಅಡಿಗೆ ಮಾಡಿ ತವರಿಗೆ ಹೋಗ್ಬೇಕು, ನನ್ನ ಊರಿಗೆ ಹೋಗ್ಬೇಕು. ನಮ್ಮಪ್ಪನ ಮನೆಯಲ್ಲಿ ಹಬ್ಬ ಮಾಡ್ತಾರೆ, ದೀವುಳಿಗೆ ಹಬ್ಬ ಮಾಡ್ತಾರೆ. ಬಂದ ಕಣ್ಣನಿಗೆ ಊಟಕ್ಕೆ ನೀಡಿ ಬೇಗನೆ ಹೊರಟವಳೆ. ಅಮ್ಮ ನಮ್ಮಣ್ಣ ನನ್ನ ಕರೆಯಲು ಬಂದ, ತವರಿಗೆ ಕಳಿಸಮ್ಮ. ತವರಿಗೆ ಹೋಗ್ತೀನಿ ತಾಯಿ, ತಾಯಿ ನೋಡಬೇಕು, ತಂದೆ ನೋಡಬೇಕು, ಅಮ್ಮ ತವರಿಗೆ ಕಳಿಸಮ್ಮ. ತಿಪ್ಪೆ ಮೇಗಲ ಸೊಪ್ಪು ತಿಲ್ಲರೆ ತವರು ವಾಸಯಮ್ಮ, ನನ್ನ ಲಗ್ನ ಮಾಡಿಕೊಂಡು 12 ವರ್ಷ ಆಯ್ತು. 12 ವರ್ಷ ತಿನ್ನಲಿ ಅಮ್ಮ, ತಾಯಿ ನೋಡಲಿಲ್ಲ, ನಾನು ತಂದೆ ನೋಡಲಿಲ್ಲ. ತವರು ನೋಡಬೇಕು, ನಾನು ತವರು ನೋಡಬೇಕು. ತವರಿಗೆ ಕಳಿಸಮ್ಮ, ಅತ್ತೆ ತವರು ನೋಡಬೇಕು. 1000 ರೂಪಾಯಿ ನಡುವೆ ಧರಿಸಿ ತವರಿಗೆ ಹೊರಟವಳೆ, ಅಣ್ಣನ ಹಿಂದೆ ಹೊರಟವಳೆ. ಅಣ್ಣ ತಂಗಿ ಜೊತೆಯಲ್ಲಿ ತವರಿಗೆ ಬರುವಾಗ, ತನ್ನ ಊರಿಗೆ ಬರುವಾಗ ಅಣ್ಣ ತಂಗಿ ಮೈ ಮೇಲೆ ಒಡವೆ ಸೀರೆಯ ಕಣ್ಣಿಂದ ನೋಡುತ್ತಾನೆ. ಇವಳ ಬಡವನ ಮನೆಗೆ ಕೊಟ್ಟೆ, ಇವಳ ದಾರೆ ಎರೆದಿದ್ದೆ, ಧರ್ಮಕ್ಕೆ ಕಲ್ಯಾಣ ಮಾಡಿದ್ದೆ, ಇವಳ ಮದುವೆ ಮಾಡಿದ್ದೆ. 1000 ರೂಪಾಯಿ ನೋಡಿದೆ ಸೀರೆ ಈ ಮುಂಡೆಗಿರ್ತೈತೆ, ಪಾಪಿ ರಂಡೆಗಿರ್ತೈತೆ. ಒಳ್ಳೆ ಇಂಥ ಒಡವೆ ಇಂಥ ಸೀರೆ ಹೆಂಡತಿಗಿಲುವಲ್ಲೋ,
ನನ್ನ ಮಡದಿಗೆ ಇಳುವಲ್ಲೋ ಕಾಡಿಗೆ ಇವಳ ಕರ್ಕೊಂಡು ಬೇಗನೆ ಹೋಗ್ಬೇಕು ನಾನು ಬೇಗನೆ ಹೋಗ್ಬೇಕು ಇವಳ ಒಡವೆ ಸೀರೆಯನ್ನೇ ನಾನು ಉಡ್ಬೇಕು ನಾನು ಬೇಗ ದಿಗಿಸಬೇಕು ಕಾಡಿಗೆ ಇವಳ ಕರ್ಕೊಂಡೋಗಿ ಪ್ರಾಣವ ನಿಲ್ಬೇಕು ಇವನೀಗ ಬೇಕೋ ಇವಳ ಪ್ರಾಣನೀಗ ಬೇಕು ಎಂದು ಕಾಗ ಅಣ್ಣಯ್ಯ ಯೋಚನೆ ಮಾಡವ್ರೆ ಅಣ್ಣ ಊರು ದಾರಿ ಬಿಟ್ಟವರಣ್ಣ ಕಾಡಿಗೆ ಹೊರಟವ್ರೆ ಊರು ದಾರಿ ಬಿಟ್ಟವಣ್ಣ ಕಾಡಲ್ಲಿ ಹೊರಟಲ್ಲೋ ಅಣ್ಣ ಕಾಡಲ್ಲಿ ಹೊರಟಲ್ಲೋ ಊರು ದಾರಿಲಿ ಹೋದರ ಪ್ರೇಮ ಕಳ್ಳರವರಮ್ಮ ಕಾಕಾರವರಮ್ಮ ಏಳು ಬೆಟ್ಟದ ಸರೋವರದಲ್ಲಿ ಹತ್ತವಾಗುತ್ತೈತೆ ಕರ್ರನೆ ಹೋಗಬಹುದು ತಂಗಿ ಬಿರ್ರನೆ ಹೋಗಬಹುದು ಕಾಣದ ತಂಗಿಯ ಸುಳ್ಳಲ್ಲೇಳಿ ಕಾಡಿಗೆ ಕರು ತಂದ ಪಾಪಿ ಕಾಡಿಗೆ ಕರು ತಂದ ಕಾಡಿನಲ್ಲಿಯ ನಿಂತಲ್ಲಣ್ಣ ಈ ಮಾತು ಹೊಡ್ತೀಯ ಅಣ್ಣ ಸುತ್ತ ನೋಡ್ತೀಯ ಅಣ್ಣ 6 ತಿಂಗಳು ಗರ್ಭಿಣಿ ಕಾಣೋ ನಡೆಯಲಾರೆ ಕಾಣೋ ಹೇಗೆ ಬರುಲಣ್ಣ ಅಣ್ಣ ಹೆಂಗೆ ಬರುಲಣ್ಣ ನನ್ನ ಮೇಗಲ ಆಸೆ ಬಿಟ್ಟೆ ಕಾಡಿಗೆ ಕರ್ತಂದೆ ಕೇಳಲೆ ಕೆಟ್ಟ ಮುಂದೆ ನಾನು ಮಾತು ಕೇಳಮ್ಮಿ ನಿನ್ನ ಅಣ್ಣ ತಂಗಿ ಎಂಬ ಭಾವನೆ ಇಲ್ಲಿಗೆ ಕಳೆದೋಯ್ತೆ ಗಂಡೆ ಇಲ್ಲಿಗೆ ಮುಗಿದೋಯ್ತೆ ಗಂಡೆ ಹಣ್ಣನೆಂದು ನೀನು ಭಾವಿಸಬೇಡ ಗಂಡನು ನಾ ಕಾಣೆ ನಿನ್ನ ಗಂಡನು ನಾ ಕಾಣೆ ಮುಂದೆ ಒಳ್ಳೆ ಮಾತಿನಿಂದಲೇ ನಿನ್ನ ಒಡವೆ ಬಿಚ್ಚಮ್ಮಿ ನಿನ್ನ ಸೀರೆ ಬಿಚ್ಚಮ್ಮಿ ನಿನ್ನ ಒಂದಿಗೆ ನಮ್ಮಣ್ಣ ಹುಟ್ಟಲಿಲ್ಲವೇನೋ ಬೆಳೆಯಲಿಲ್ಲವೇನೋ ಹುಟ್ಟಲಿಲ್ಲವೇನೋ ನೀನು ಕುಡಿದ ಎದೆಯ ಹಾಲು ಕುಡಿಯಲಿಲ್ಲವೇನೋ ಅಣ್ಣ ಕುಡಿಯಲಿಲ್ಲವೇನೋ ನನ್ನ ಪ್ರಾಣವ ಕೊಲ್ಲಬೇಡ ಕೇಳೋ ಅಣ್ಣಯ್ಯ ಕೇಳೋ ನಾಗಣ್ಣ ನನ್ನ ತಾಯಿಯ ನೋಡಿ ನನ್ನ ಆಸೆ ಕಳೆಯಬೇಕು ಪ್ರೀತಿ ಕಳೆಯಬೇಕು ನನ್ನ ತವರಿಗೆ ಹೋಗೋಣ ನಾವು ಊರಿಗೆ ಹೋಗೋಣ ಅಣ್ಣ ಅತ್ತಮಾವರಾಗಿಂತ ಅಣ್ಣ ಬೇಗದಿ ಬಂದಲ್ಲೋ ಕಾಣದ ತಂಗಿಯ ಸುಳ್ಳಲ್ಲೇಳಿ ಕಾಡಿಗೆ ಕರೆತಂದೆ ಮೋಸವೇನು ಅಣ್ಣ ನಿನಗೆ ಧರ್ಮವೇನು ಅಣ್ಣ ಇದ್ದ ಒಬ್ಬಳ ತಂಗಿಯ ಕೊಲೆ ಮಾಡುತ್ತೀಯ ಮಾನ ಕಳೀತೀಯ ಅಣ್ಣ ಧರ್ಮವೇನು ಅಣ್ಣ ಅಣ್ಣನ ಮಾತು ಕೇಳಲಿಲ್ಲ ಒಡವೆ ಬಿಚ್ಚವಳೆ ಸೀರೆ ಬಿಚ್ಚವಳೆ ಅಣ್ಣನ ಮುಂದೆ ಇರಿಸವಳೆ ಅಣ್ಣ ಒಡವೆ ಸೀರೆ ಗಂಟು ಮೂಟೆಯ ಬೇಗನೆ ಕಟ್ಟವನೇ ಎತ್ತಲಾರದ ಕರಿಯ ಕಲ್ಲನ್ನೇ ಮೇಲಕ್ಕೆ ಎತ್ತವನೇ ಕಲ್ಲನಾದರೆ ಎತ್ತಿದ ಕೂಡಲೇ ಸರ್ಪ ಕಡ್ದೈತೆ ನನ್ನ ಹಾವು ಕಚ್ಚಿದ ನೋಡಿದ ನನ್ನ ನೆಲಕ್ಕೆ ಬಿಟ್ಟವನೇ 3 ಸಾರಿಯೇ ತಂಗಿಯ ಕೂಗಿ ಪ್ರಾಣವ ಬಿಟ್ಟವನೇ ಅಣ್ಣ ಜೀವವ ಬಿಟ್ಟವನೇ ಅಣ್ಣ ಪ್ರಾಣವ ಬಿಟ್ಟವನೇ ಪ್ರಾಣ ಬಿಟ್ಟಿದ ನೋಡಿ ತಂಗಿ ರೋದನೆ ಮಾಡುತ್ತಾಳೆ ಸಾಕಿನ ಕಟ್ಟು ನೋಡಿ ನಾಟಕ ಆಡಿದ್ರಿ 3 ಗಂಜೆಯವ್ರ ನಾಟಕನ ಸಾಕ ವೇಷಭೂಷಣಗಳಲ್ಲಿ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂಥ ವೈಶಿಷ್ಟ್ಯವಿರುತ್ತದೆ. ನಮ್ಮ ನಾಡಿನ ಉಡುಗೆ ತೊಡುಗೆಗಳು ಹಲವಾರು ರೀತಿಯ ವೈವಿಧ್ಯತೆಯಿಂದ ಕೂಡಿವೆ. ಅದರಲ್ಲೂ ಸ್ತ್ರೀಯರ ಉಡುಗೆ ತೊಡುಗೆಗಳಂತೂ ಕಣ್ಮನ ಸೆಳೆಯುವಂತಹವು. ಕೊಡಗಿನ ಪ್ರಕೃತಿಯಷ್ಟೇ ಸುಂದರ ಅಲ್ಲಿನ ಸ್ತ್ರೀಯರು. ಅವರು ಸೀರೆ ಉಡುವ ರೀತಿಯಂತೂ ವಿಭಿನ್ನ ಹಾಗೂ ಅತ್ಯಾಕರ್ಷಕ. ಕೊಡವ ಮಹಿಳೆಯರು ಸೀರೆ ಉಡುವ ರೀತಿಯಂತೂ ಇನ್ನೂ ವಿಶಿಷ್ಟವಾದದ್ದು. ಸೀರೆಯ ನೆರಿಗೆಗಳನ್ನು ಹಿಂದಕ್ಕೆ ಸಿಕ್ಕಿಸಿ ಸೆರಗನ್ನು ಎಡ ಕಂಕುಳ ಕೆಳಗಿನಿಂದ ಬಲ ಹೆಗಲ ಮೇಲೆ ತರುವ ರೀತಿ ಭಾರತದಲ್ಲೇ ಅಪರೂಪ. ನಿಸರ್ಗದ ನೆಲೆವೀಡಾದ ಕೊಡಗಿನ ಮಹಿಳೆಯರಿಗೆ ನಿಸರ್ಗದ ಕಡು ಬಣ್ಣಗಳು ಬಹಳ ಪ್ರಿಯ. ಕಡುಗೆಂಪು, ಕಡು ಹಸಿರು ಕೊಡವ ಸ್ತ್ರೀಯರಿಗೆ ಅಚ್ಚುಮೆಚ್ಚು. ಅತ್ಯಾಧುನಿಕ ಉಡುಪುಗಳನ್ನು ಕೊಡವ ಹೆಣ್ಣು ಮಕ್ಕಳು ಧರಿಸುವುದಿಲ್ಲವೆಂದಲ್ಲ. ಆದರೆ ಮದುವೆ, ಹಬ್ಬ ಮೊದಲಾದ ಸಂದರ್ಭಗಳಲ್ಲಿ ಕೊಡವ ಮಹಿಳೆಯರು
ಸಾಂಪ್ರದಾಯಿಕ ಶೈಲಿಯ ಸೀರೆಯಲ್ಲೇ ಕಾಣಿಸಿಕೊಳ್ಳುತ್ತಾರೆ. ವಿಶೇಷ ಸಂದರ್ಭಗಳಲ್ಲಿ ಇವರು ತಲೆಗೆ ಜರಿ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾರೆ. ಪದ ಪುಣ್ಯಾಂದ್ ತೊಲೆ ಅರಡ ಸಂಕ್ರಮಣ ತಂದ್ ಕಾವೇರಿ ಪದ ಪುಣ್ಯಾಂದ್ ಕೂಡಲ ತ್ರಿವೇಣಿ ಸಂಗಮದ ನಂದ್ ದೇವಿಯಲ ಬೋಡಿತ್ ತಂದಾನಾನ ತಾನ ತಂದಾನಾನ. ರಸಪೂರ್ಣ ಜಾನಪದ ಸೊಗಡನ್ನು ಹರಡಲಿದೆ ಸಿರಿಗಂಧ ಮುಂದಿನ ವಾರ. ಅಲ್ಲಿಯವರೆಗೆ ನಮಸ್ಕಾರ. ತಂದಾನಾನ ತಾನ ತಂದಾನಾನ ತಾನನ ತಾನ ತಾನ ತನನಾನನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದಾನಾನ ತಾನ ತಂದಾನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದಾನಾನ